ಘೋರ ವಿಜ್ಞಾನವ ಘಟಭವದಲ್ಲಿ ವಾರಿಯ ಬಾಂಧವ ಕೋಟಿ ಸಮ ಪ್ರಭ ಘೋರ ವಿಜ್ಞಾನವ ಘಟಭವದಲ್ಲಿ ಘೋರ ವಿಜ್ಞಾನವ ಘಟಭವದಲ್ಲಿ ವಾರಿಯ ಬಾಂಧವ ಕೋಟಿ ಸಮ ಪ್ರಭ ಗಜಮುಖನಿಯೇ ಅಂಬುರುವದಳನೇ ಶ್ರೀ ದುರ್ಗಾಂಬಿಕೆಯ ಬಲಗೋಡು ಭಕ್ತಿಯು ಅಂಬಿಕಾದುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಮ್ಮನಿದಯ್ಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಗೆ ಮುಣುಮುಣುದ ವರ್ಣಿಪಿನಿ ಗಾಥಾಮೃತವ ಅವರಿಂದಲೇ ನಮಗೆ ಸಿಕ್ಕಿದಂತಹ ಈ ಸ್ವರ್ಗದ ಅಧಿಕಾರ ಉಳಿಸಿಕೊಳ್ಳುವಲ್ಲಿ ಬೆಳೆಸುವಲ್ಲಿ ನಾವೆಷ್ಟು ಪ್ರಯತ್ನ ಪಟ್ಟಿದ್ದೇವೆ ಎಂಬುದನ್ನು ತಿಳಿದುಕೊಂಡವರು ಮೇಲಿನ ಲೋಕದಲ್ಲಿರುವಂತಹ ಹೊತ್ತಿನಲ್ಲಿ ಒಂದೊಂದು ಬಾರಿ ನಮಗೆ ಕೆಳಗಿನ ಲೋಕದ ನೆನಪಾಗುವುದುಂಟು. ನೆನಪಾದ ಕ್ಷಣವೇ ಅವರನ್ನು ಪರೀಕ್ಷೆ ಮಾಡುವ ಅಂತ ಹೇಳುವ ಭಾವನೆ ಮನಸ್ಸಿನಲ್ಲಿ ಹುಟ್ಟುವುದುಂಟು. ಆದ್ರಿಂದಲೇ ನಿಷದ ಒಡೆಯರಾದಂತಹ ನಳಚಕ್ರವರ್ತಿ ಅವನನ್ನು ಪರೀಕ್ಷೆ ಮಾಡಬೇಕು, ಅವನ ಮನಸ್ಸನ್ನು ತಿಳಿದುಕೊಳ್ಬೇಕು ಅಂತ ಹೇಳುವ ಉದ್ದೇಶದಲ್ಲಿ ದೇವತೆಗಳಂತಹ ನಾವೆಲ್ಲರೂ ಒಟ್ಟಾದೆವು. ದಮಯಂತಿಗೂ ಅವನಿಗೂ ವಿವಾಹವೆಂಬುದಾಗಿ ತಿಳಿದಾಗಲು ಅವನ ಮನಸ್ಸನ್ನು ಪರಿವರ್ತನೆಗೊಳಿಸಿ ದಮಯಂತಿಯ ಬಳಿಗೆ ಕಳುಹಿಸಿ ಅವರ ಪ್ರೇಮವನ್ನು ಮುರಿದು ನನ್ನನ್ನು ಇಂದ್ರನನ್ನು ಮದುವೆ ಆಗಬೇಕೆಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದಕ್ಕೆ ಹೇಳಿದೆ. ತ್ಯಾಗ ಮನೋಭಾವದವರ ಅಂತಹ ನಳಚಕ್ರವರ್ತಿ ಅದಕ್ಕೂ ಸಿದ್ಧನಾದ. ಮತ್ತು ನಮಗೆ ನೆಮ್ಮದಿ ಆಗಲಿಲ್ಲ. ಬದಲಾವಣೆಗೆ ಬೇಕಾಗಿ ನಾವು ತೀರ್ಮಾನಕ್ಕೆ ಬಂದೆವು. ನಳನ ರೂಪದಂತೆ ಮದುವೆ ಮಂಟಪದಲ್ಲಿ ಸ್ವಯಂವರವನ್ನು ಏರ್ಪಾಡು ಮಾಡಿದ ಸ್ಥಳಕ್ಕೆ ನಾವು ಹೋದದ್ದುಂಟು.
ಅಲ್ಲಿ ಅವಳೇ ಗೆದ್ದದ್ದಲ್ವಾ? ಇಬ್ಬರು ಗೆದ್ದದ್ದನ್ನು ನೋಡಿದಾಗ ಬಹಳಷ್ಟು ಸಂತೋಷವಾಯಿತು. ಕರುಣಾಮಯ ಅಂತ ನಾವು ಕರುಣೆಯ ದೃಷ್ಟಿಯಿಂದ ಅವರಿಗೆ ಅನುಗ್ರಹವನ್ನು ಮಾಡಿದೆವು, ಸಂತೋಷ ಪಟ್ಟೆವು. ದಂಪತಿಗಳಂತ ಅವರನ್ನು ಅನುಗ್ರಹಿಸಿ ಅಲ್ಲಿಂದ ಬೀಳ್ಕೊಟ್ಟೆವು. ಈ ಹೊತ್ತಿನಲ್ಲಿ ನನ್ನ ಮನಸ್ಸಿನಲ್ಲಿ ಒಂದು ಕೀಳು ಭಾವನೆ ಹಾಕಿ ಹುಟ್ಟಿತ್ತು ಅಂತ ಅವರಲ್ಲಿ ನಾವು ಸೋತೆವಲ್ಲ. ಮೂರು ಲೋಕದ ಒಡೆಯ ಅಲ್ಲಿ ಇಲ್ಲಿ ಏನು ನಾಳನೆ ಎದುರು ಈ ಪ್ರಶ್ನೆ ಈಗಲೂ ಪ್ರಶ್ನೆಯಾಗಿಯೇ ಉಳಿಯಿತು. ಇದನ್ನೇ ಚಿಂತಿಸುವುದು ನಾನು. ಏನು ಮಾಡಿದ ತಲೆಗೊಬ್ಬರ ಈ ಜಗತ್ತಿನಲ್ಲಿ ಕಂಡಾಗ ಮೂರು ಮೂರ್ತಿಗಳು ಕೂಡ ಒಲಿದು ನನಗಿದ್ದಂತಹ ಒಂದು ಒಳ್ಳೆಯ ಪ್ರಸಾದ. ಇದು ಗ್ರಹಗಳಲ್ಲಿ ಜ್ಯೇಷ್ಠರಾಗಿ ಶ್ರೇಷ್ಠರಾಗಿ ಭಕ್ತಿಯನ್ನು ಹಾಗೆ ಶ್ರದ್ಧೆಯನ್ನು ಉತ್ಪತ್ತಿ ಮಾಡುವಲ್ಲಿ ನೀನು ಕಾರಣೀಕರ್ತವಾಗಿರಬೇಕು. ಹೀಗೆ ನನಗೆ ಅನುಗ್ರಹ. ಆದ್ರೆ ಏನು ಮಾಡೋಣ, ನಮ್ದೊಂದು ಕಾಲು ಕುಂಟು. ಈ ಕುಂಟು ಕಾಲಲ್ಲಿ ಗಮಿಸ್ತಾ ಇರುವಂತೆ ನನ್ನ ಒತ್ತಿನವರು ಕೆಲವು ಸುತ್ತು ತಿರುಗಿ ಆಗುತ್ತದೆ. ಹಾಗಾಗಿ ಮಂದರಾದಂತಹ ನಾನೇ ಈ ನಭೋಮಂಡಲದಲ್ಲಿ ಒಮ್ಮೆ ಸುತ್ತಾಡಬೇಕು ಅಂತ ತೀರ್ಮಾನಕ್ಕೆ ಬಂದೆ. ಹಾಗೆಂತ ನಮ್ಮವರಾದಂತಹ ಕೆಲವು ಮಂದಿಗಳು ಇಂದ್ರನೇ ಮೊದಲುಗೊಂಡವರು ಕೆಲ ಸಮಯದಿಂದ ಕಾಣಿಸ್ತಾ ಇಲ್ಲ. ಆದ್ರೆ ಎಲ್ಲಿ ಹೋಗಿದ್ದಾರೆ, ಏನಾಗಿದ್ದಾರೆ, ನನ್ನ ಯೋಗ್ಯತೆಯನ್ನು ತಿಳಿದವರೇ ಇವರು. ಹುಟ್ಟಿದ ತಕ್ಷಣ ಆ ಕುದುರೆಗಳ ಕಣ್ಣೇ ಕುರುಡಾಗಿಸಿದವ, ಸಾರಥಿಯ ಸೊಂಟ ಮುರಿದವ ಈ ಶನೈಶ್ಚರ. ಇಂದಿಗಾಗುವಾಗ ಇವ್ರು ಯಾಕೆ ನನ್ನನ್ನು ದೂರ ಮಾಡ್ತಾರೆ? ಇವರಿಗೂ ಬಂತ ಏನಾದ್ರೂ ಗ್ರಹಚಾರ? ಹೋಗ್ಲಿ, ಎಲ್ಲಿದ್ದಾರೆ ಅಂತ ನಭೋಮಂಡಲದಲ್ಲಿ ಹುಡುಕ್ತಾರೆ. ಎಲ್ಲಿಂದ ನೀವು ಬಂದಿರಯ್ಯ ಇನಿ ಬರೋದು ಕೂಡಿ? ಎಲ್ಲಿಂದ ಬಂದಿರಿ? ಓಹೋ ಪಯಣ ಎಲ್ಲಿಗೆ ಮತ್ತೀಗ ಪಯಣ? ಭರದ ಮಾತಾಡಿ ತಲ್ಲಣವಗೊಳುದ ಮುಖದ ಕಾಂತಿ ತಗ್ಗಿತ್ಯಾಗೆ ಎಲ್ಲ ಮಾನಗಾನಿಯಾಯಿತೆಂದು ತೋರ್ಪುದು ಮನಗೆ. ಪ್ರತಿ ನಮಸ್ಕಾರ. ನಿನ್ನ ನಗುವೇ ಬಹಳಷ್ಟು ವಕ್ರವಾಗಿದೆ ಇಂದ್ರ. ಜನ್ಮ ಸಿದ್ಧ ಹಕ್ಕು ನಮ್ದು. ಏನು ಮಾಡೋಣ, ನಿಮ್ಮಷ್ಟು ನೇರ ಬರ್ಲಿಕ್ಕೆ ನಮಗೆಲ್ಲ ಆಗೋದಿಲ್ಲ. ಹಾಗಾಗಿ ಮುಂದೆ ಇದ್ದವ್ರ ಮುಂದೆ ಹೋಗ್ತಾ ಇರ್ತೀರಿ. ಒಂದೊಂದು ಸಲ ನಿಮ್ಮನ್ನು ನಾನು ಸಂಧಿಸ್ತೇನೆ. ಎಂದಾಗಿದ್ರೆ ವೇಗತೆ ನಿನಗಿಲ್ಲ. ಹಾಗಾಗಿ ವೇಗ ನನಗಿಲ್ಲ ಇದ್ರೆ ಕಾಗೆಗೆ ಉಂಟಲ್ಲ,
ಕಾಕವಹನ ನಮಸ್ತುಭ್ಯಂ ಶನಿರಾಜಾಯತೆ ನಮಃ. ಆ ಮೂಲಕವಾಗಿ ನನಗೊಂದು ಒಳ್ಳೆ ಪದವಿ ಹೋಗ್ಲಿ. ಅದಲ್ಲ, ನಿನ್ನನ್ನು ಕಾಣುವುದು ಇನ್ನು ಹೊಸ್ತಲ್ಲ. 100 ಯಾಗಗಳನ್ನು ಯಾವಾಗ ಮಾಡಿದೆಯೋ, ಅಮೃತ ಪಾನವನ್ನು ಯಾವಾಗ ಮಾಡಿದೆಯೋ, ದದೀಚಿ ಮಹರ್ಷಿಯ ಎಲುಬನ್ನು ಹೇಗೆ ಹೆಗಲಲ್ಲಿಟ್ಟುಕೊಂಡಿಯೋ, ಆ ಮೂಲಕ ನಿನ್ನೊಂದು ಪ್ರಭೆ ವಿಶೇಷ. ಅಂತ ವಿಶೇಷ ಪ್ರಭೆಯುಳ್ಳ ನೀನು ಎಲ್ಲಿಗೆ ಹೋದ್ದು ಅಂತ ಗೊತ್ತಾಗೋದಿಲ್ಲ. ತ್ರಿವಿಷ್ಟ ಭಗದ್ದುಗೆ ನೇರಿಕೊಂಡಿರುವವ ಇಂದಿಗಾಗುವಾಗ ಎಲ್ಲೋ ಪಯಣ ಬೆಳೆಸಿದಂತೆ, ಏನೋ ಕಳ್ಕೊಂಡವನಂತೆ ಮುಖ ಬಾಡಿಸ್ತಾ ನಿಮ್ಮವರನ್ನ ಅನೇಕರನ್ನು ಸೇರಿಕೊಂಡು ಬರ್ತಾ ಇರುವ ನಿನ್ನ ಸ್ಥಿತಿಯನ್ನು ಕಂಡ್ರೆ ಎಲ್ಲಿ ಹೋಗಿದ್ದಿ? ಏನು ನಿನ್ನ ದುಃಖಕ್ಕೆ ಕಾರಣ? ನುಡಿಗೆ ಸುರಪತೆ ದರೆಯು ಕುಂಡಿನ ನಗರದ ಅರದು ಭೀಮರಾಯ. ಆ ಕುಂಡಿನ ನಗರದರದು ಭೀಮರಾಯ. ಇರುವಳವಗೆ ಬಾಲೆ ಬೋರ್ಬಳ್ ದಮಯಂತಿನ ಮದಿ. ಇರುವಳವಗೆ ಬಾಲೆ ಓರ್ವಳ ದಮಯಂತಿ ನಾಮದಿ. ಆ ಭೀಮರಾಯಗೆ ತರಲೆ ಸ್ಮರಣ ರದಿಯು ಜೋಡಿಲ್ಲಾಗೆ ಇರುವ ಸೌಂದರ್ಯಗಳು. ವಿಶೇಷಗಳನ್ನು ವಿಮರ್ಶಿಸಿಕೊಳ್ಳುವುದುಂಟು ನಾವು. ಆದ್ರೆ ಈ ಹೊತ್ತಿನಲ್ಲಿ ಕೇಳುವಂತ ಧಾಟಿ, ನೀನು ಮಾತಾಡಿದ ರೀತಿಗಳು, ಇದನ್ನು ಒಳ್ಳೆ ವಿಮರ್ಶೆ ಮಾಡಿದ್ರೆ ಒಳ್ಳೆ ನಮ್ಮನ್ನು ಅನುಭವಿಸಿದ್ದಿ ಅಂತೇಳಿ ಆಯ್ತು. ನಮ್ಮನ್ನು ನೋಡಿದಾಗ ತಿಳ್ಕೊಂಡಿದ್ದಿ. ನಿನ್ನ ಅನುಭವ ಹೊಸ್ತ ಇಂದ್ರ. ಏನು ಮಾಡೋಣ ಹೇಳು? ನಾವು ಮೇಲಿನ ಲೋಕದಲ್ಲಿ ಇದ್ರು ಭೂಲೋಕದ ಕೆಲವು ವಿಷಯಗಳನ್ನು ಸಂಗ್ರಹಿಸುವುದು ಉಂಟು. ನಾವು 3 ಲೋಕವು ನಿನಗೆ ಸೇರಿದ್ದಲ್ವೇ? ಹೌದು. ಕೊಂಡಿನಾಪುರದಲ್ಲಿ ಭೀಮಕನೆಂಬ ಆಡಳಿತೆಯನ್ನು ಮಾಡ್ತಾ ಇದ್ದಾನೆ. ಇರ್ಲಿ ಅಪ್ಪ, ನಮಗೆ ಅವನಿಗೆ ಒಂದು ಚಂದನ ಮಗಳಂತೆ ದಮಯಂತಿ ಎಂದು ನಾಮಕರಣ. ಇದೊಂದು ಚಟ ನಿನಗೆ ಬಿಟ್ಟು ಹೋಗೋದಿಲ್ಲ. ಹೆಣ್ಣು ಹುಚ್ಚಲ್ವಾ? ಹುಚ್ಚಲ್ಲ, ಮದುವೆ ಆಗುವಂತ ಆಸೆ ಇಟ್ಟುಕೊಂಡದ್ದು. ಅದು ತಪ್ಪಲ್ಲ. ಈ ತ್ರಿವಿಷ್ಟಪಾಧಿಪತಿ ಎಲ್ಲಿ ಸೌಂದರ್ಯ ಇದೆಯೋ, ಎಲ್ಲಿ ಧನ ಇದೆಯೋ, ಎಲ್ಲಿ ವಿಶೇಷ ಇದೆಯೋ ಅದು ಅವನದ್ದಾಗೋ ತಪ್ಪಲ್ಲ. ಮದುವೆ ಆಗಬೇಕೆಂಬ ಹಂಬಲದಿಂದ ಹೋದಾಗ ಅವಳ ಮನಸ್ಸಿನ ಅಭಿಪ್ರಾಯವನ್ನು ಅವಳು ವ್ಯಕ್ತಪಡಿಸಿದ್ಲು. ನಳಚಕ್ರವರ್ತಿ ಅನ್ನಲ್ಲದೆ ಬೇರೆ ಯಾರನ್ನು ಮದುವೆ ಆಗುವುದಿಲ್ಲ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ಲು. ಇದರಲ್ಲಿ ಸಮಾಧಾನ ಪಟ್ಟುಕೊಂಡೆವು, ಬಹಳಷ್ಟು ರೀತಿಯಲ್ಲಿ ಕೇಳಿಕೊಂಡೆವು. ಅದು ಪ್ರಯೋಜನಕ್ಕೆ ಬರಲಿಲ್ಲ. ಮತ್ತೆ ನಾನೊಂದು ತೀರ್ಮಾನಕ್ಕೆ ಬಂದೆ. ಮದುವೆ ಆಗುವಂತಹ ಗಂಡಿನ ಮನಸ್ಸನ್ನೇ ಬದಲಾವಣೆಗೊಳಿಸಿದ್ರೆ, ಅವರ ಮನಸ್ಸನ್ನು ಒಲಿಸಿಕೊಂಡ್ರೆ ಅವನ ಸತ್ಯದೊಂದಿಗೆ ಏನು ಪ್ರಯೋಜನ ಬರ್ತದೆ ಅಂತೇಳಿ ತಿಳಿದುಕೊಂಡು ಅವನಲ್ಲಿಗೆ ಹೋದೆ. ಹೋದಾಗ ನಗು ನನಗೂ ಬಂದಿತ್ತು ಆಗ. ಆದ್ರೆ ಆ ನಗು ಹೋದದ್ದು ಹೇಗೆ ಅಂತ ನಿನಗೆ ಗೊತ್ತುಂಟು. ಅವನಲ್ಲಿ ಕೇಳಿಕೊಂಡಾಗ ಸಂತೋಷವನ್ನು ಒಪ್ಪಿದ, ಮದುವೆ ಆಗುವ ಬಗ್ಗೆ ಸಂತೋಷವನ್ನು ವ್ಯಕ್ತಪಡಿಸಿದ. ಅವನನ್ನೇ ಸಂಧಾನಕ್ಕಾಗಿಯೂ ಕಳುಹಿಸಿದೆವು ನಾವು. ಹೌದು, ಮನಸ್ಸನ್ನು ಬೇರ್ಪಡಿಸುವುದಕ್ಕೆ ಬೇಕಾಗಿ ಒಪ್ಪಲಿಲ್ಲ ಅವಳು. ಮತ್ತೆ ಸ್ವಯಂವರ ಅಂತೇಳಿ ಸೃಷ್ಟಿ ಆಯ್ತು. ಸ್ವಯಂವರದ ಮಧ್ಯದಲ್ಲಿ ನಾವು ವೇಷಪಲ್ಲಟನೇನು ಮಾಡಿ ನಳಚಕ್ರವರ್ತಿಯಂತೆ ನಾವೆಲ್ಲರೂ ಕೂತದ್ದು ಹೌದು. ಹಾಗಿದ್ರೆ ಮದುವೆ ಆಗಿರಬಹುದು. ಎಂತದ್ದಾಗಿರಬಹುದು? ಮದುವೆ ಆಗಲಿಲ್ಲ. ಸತ್ಯ ಬೆಳಕಿಗೆ ಬಂತು. ಅವರೇ ಸತ್ಯಸಂಧರು ಅಂತೇಳಿ ಗೊತ್ತಾಯಿತು. ಅವ್ರ ಜೊತೆ ಆಗಿ ವಿವಾಹವಾದ್ರು.
ನೀವೇನು ಮಾಡಿದ್ರಿ? ಅವರು ನಿಜ ಹೇಳ, ನಾನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮಾತಾಡುವ ಜನ ಅಲ್ಲ. ಈಗ ಹೇಳ್ತೇನೆ, ಒಳ್ಳೆಯವರು, ಇಬ್ರು ಒಳ್ಳೆಯವರು. ನೀವೇನು ಮಾಡಿದ್ರಿ? ಸತ್ಯಸಂಧರು, ಧರ್ಮಿಷ್ಠರ ಅಂತ ಅವರು, ಒಳ್ಳೆಯತನಕ್ಕೆ ಮನವೊಲಿದಂತ ನಾವು ಎಲ್ಲರೂ ಸೇರಿ ಅನುಗ್ರಹವನ್ನು ಮಾಡಿ ಒಂದೊಂದು ರೀತಿಯ ವರವನ್ನು ಕೊಟ್ಟು ನಾವು ಬಂದವರು. ನಾನು ಹೇಳದ ಉಳಿಯಲಾರೆ, ಕೇಳಿ ಸಹಿಸಲಾರೆ. ದೇವಲೋಕಾಧಿಪತಿ ನೀನು, ಜ್ಯೇಷ್ಠನೂ ಶ್ರೇಷ್ಠನೂ ಆದಂತಹ ನೀನು ಯಕಶ್ಚಿತ್ ಹೆಣ್ಣೊಬ್ಬರಲ್ಲಿ ಸೋತು ಮಾನವರ ವಿವರ್ಚಸ್ಸಿಗೆ ತಲೆಬಾಗಿ ವರವನ್ನು ಕೊಟ್ಟರೆ ನೀನು ಏನು ಆಗೋದು ಪ್ರಶ್ನೆ ಅಲ್ಲ. ನೀನು ಒಬ್ಬ ಅಲ್ಲ, ನಮ್ಮ ಕೂಟದಲ್ಲಿ ನೀನು ಒಬ್ಬ. ಹೌದು, 33 ಕೋಟಿ ನಾವು ಹೌದಲ್ಲ. ಹಾಗಿದ್ರೆ ಕೇವಲ ಈ ತಿರುಗಾಟದಲ್ಲಿ, ಗ್ರಹ ಚಕ್ರದ ತಿರುಗಾಟದಲ್ಲಿ ನನ್ನ ನಿನ್ನ ಸಂಪರ್ಕವೇ ಹೊರತು, ಇಲ್ಲ ಇದ್ರೆ ನಿನ್ನ ಜಾಗವೇ ಬೇರೆ, ನಮ್ದು ಬೇರೆ. ನೀನು ಯಾರೋ ನಾನು ಹಾಗಿದ್ರೆ ಅಲ್ಲಿ ಒಂದುಂಟಲ್ಲ, ಆ ಸಂಪರ್ಕ ನಾನು ಕೂತ್ಕೊಳ್ಳುದು. ಹೌದಪ್ಪ, ಕೆಲವೆಲ್ಲ ಮೇಲೆ ಕೂತ್ಕೊಳ್ತಾರೆ, ಅದು ಬೇಡ. ಹಾಗೆ ಅಂತ ನಿನ್ನ ಬಗ್ಗೆ ಅಭಿಮಾನದಲ್ಲ ಹೇಳೋದಿದ್ರೆ, ನಿನ್ನ ಮೇಲೆ ಕೂತಂತಹ ನಿನ್ನ ವರ್ಚಸ್ಸಿಗೆ ಧಕ್ಕೆ ಉಂಟಾದಾಗ ನಾವು ಅದರಲ್ಲಿ ಅಭಿಮಾನ್ಯ ಶೂನ್ಯರಾಗ್ತೇವೆ. ಅದರ ಬಗ್ಗೆ ನೀನು ಭಯ ಪಡಬೇಡ, ಯಾಕೆಂದ್ರೆ ನಾನು ಅನುಗ್ರಹ ಮಾಡಿ ಬಂದಿದ್ದೇನೆ. ಅವರು ಒಳ್ಳೆಯವರಂತೂ ಇದು ನಮ್ಮ ಪಾಲಿಗೆ ಅವಹೇಳನದ ಮಾತು. ಅದಕ್ಕೆ ಸರಿಯಾಗಿ ಪ್ರತಿಕೂಲ ವಾತಾವರಣವನ್ನು ಸೃಷ್ಟಿ ಮಾಡಿ ಅವರಿಗೆ ಅಡಸಿದಂತಹ ನಾನು ಶನೈಶ್ಚರನಲ್ಲ, ಶನೈಶ್ಚರ. ಬಹಳಷ್ಟು ಸಂತೋಷ ಮಾತು ಹೇಳ್ತೇನೆ ನಿನ್ನ. ಏನು? ಈಗ ಯಾವಾಗಲೂ ನೀನು ಒಂದು ವಿಮರ್ಶೆ ಮಾಡಿಕೊ, ನಾನೇ ಸೋತಿದ್ದೇನಂತೆ, ಇನ್ನು ನೀನು ಅದನ್ನೆಲ್ಲ ಪರೀಕ್ಷೆ ಮಾಡಿ ನಿನ್ನ ಗ್ರಹಚಾರ ಹಾಳು ಮಾಡಿ. ಏ ಇಂದ್ರ, ಬಾಯಿ ಬಿಡಿಸಬೇಡುವ. ಯಾಕೆ? ಇಂದ್ರ, ನೀನು ಸೋತ ಮಾತ್ರಕ್ಕೆ ನಾನು ಸೋಲಬೇಕು ಅಂತ ಇಲ್ಲ. ಆದ್ರೆ ಈ ಮೇಲು ಲೋಕದಲ್ಲಿ ಉಳ್ಳಂತಹ ವ್ಯಕ್ತಿಗಳ ಯೋಗ್ಯತೆ ಏನು ಎಂಬ ರೀತಿಯಲ್ಲಿ ತೋರ್ಪಡಿಸ್ತೇನೆ. ನಾನಾ ರೀತಿಯ ಪರಿಭವಗಳನ್ನು ಒದಗಿಸ್ತೇನೆ. ಅವನನ್ನು ಅವನನ್ನು ಸರಿದಾರಿಗೆ ತಂದವನನ್ನು ಕುಗ್ಗಿಸಿದೆ ಅಂತೇಳಿ ಆದ್ರೆ ನೀನು ಶನೀಶ್ವರ ಅಂತೇಳಿ ಹೆಸರು ಬರೋದಕ್ಕೆ ಸಾರ್ಥಕವಾಯಿತು. ನಿನ್ನ ಪಾರಿತೋಷಕ ಬೇಕೆ? ಹಾಗಲ್ವೋ, ಒಂದು ಹೊತ್ತಿನಲ್ಲಿ ಮೇಲೆ ನಾನು ಕೂತಾಗಲು ನೀನು ಕೆಳಗೆ ಕೂತ್ಕೊಳ್ಬೇಕಲ್ಲ, ಅದನ್ನು ಆದ್ರಿಂದ ಶುಭ ಶುಭ ಆಯ್ತು. ನೆಮ್ಮದಿಯಲ್ಲಿ ಶಕ್ತಿ ಒಟ್ಟಿಗೆ ಆಯ್ತು ಆಯ್ತು. ಆ ಮಳ ನಮ್ಗೊಂದು ಸವಾಲು ಎಸೆದಲ್ವೇ? ಸವಾಲು ಎಸೆದಂತ ಪರಿಭವಕ್ಕೊಳಪಡಿಸಿ ಆತನನ್ನು ನಾನಾ ರೀತಿಯ ಕಷ್ಟಗಳಿಗೆ ಒಗ್ಗಿಸಿ ಆ ಮೂಲಕವಾಗಿ ನಮ್ಮ ಯೋಗ್ಯತೆಯನ್ನು ಪ್ರಕಟ ಮಾಡದೆ ಹೋದ್ರೆ ನಾನು ಶನೈಶ್ಚರನಲ್ಲ. ಅದಕ್ಕೆ ಬೇಕಾಗಿ ನೇರವಾಗಿ ನಿಷೇಧ ಅಂತ ನಡೀತೇನೆ. ಈ ರೀತಿಯಲ್ಲಿ ನಿಷಧಾವನಿಯತ್ತ ಬಂದ್ರೆ ಒಳಗೆ ನುಗ್ಲಿಕ್ಕಾಗುವುದಿಲ್ಲಲ್ಲ. ಇಷ್ಟೊಂದು ಪ್ರಭಾವ ಇವನಲ್ಲಿ ಉಂಟು. ಎಲ್ಲ ಮಾನವನೊಬ್ಬನಿಗೆ
ಇಲ್ಲಿವರೆಗಿನ ಒಂದು ಬಲುಮೆ ಅಂತ ಹೇಳಿದ್ರೆ ಏನು ಹೀಗೆ ಬಿಡಬಾರ್ದು. ಇವ ಎಲ್ಲಿ ದಾರಿ ತಪ್ತಾನೆ, ಎಲ್ಲಿ ತನ್ನ ಕರ್ತವ್ಯಗಳಲ್ಲಿ ನ್ಯೂನ್ಯತೆಯನ್ನು ತರಿಸಿಕೊಳ್ತಾನೆ, ಎಲ್ಲಿ ಆಚಾರ ಭ್ರಷ್ಟನಾಗ್ತಾನೆ, ಆ ಹೊತ್ತಿನಲ್ಲಿ ಇವರನ್ನು ಹಿಡಿಯುವುದಕ್ಕೆ ಬೇಕಾಗಿ ಕಾಣ್ತಾ ಇದೆಯಲ್ಲ ತಾಳೆ ಮರ. ಆ ತಾಳೆ ಮರದಲ್ಲಿ 7 ವತ್ಸರವ